ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಇತ್ತೀಚಿನ ದಿನಗಳಲ್ಲಿ ಈ ADHD ಎನ್ನುವ ಒಂದು ಪದವನ್ನ ಬಹಳ ಸಾರಿ ಕೇಳಿರ್ತೀವಿ. ಅದು ಶಾಲೆಗಳಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಆಮೇಲೆ ಅಯ್ಯೋ ನಮ್ಮ ಮಗ ಕೂತ್ಕೊಳ್ಳಲ್ಲ, ಅಥವಾ ನಮ್ಮ ಮಗಳು ಅಬ್ಬಬ್ಬಾ ಇವಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ ಆಗೋಗಿದೆ, ಏನಪ್ಪ ಹೀಗೆ ಮಾಡ್ತಾಳೆ, ಇವಳಿಗೇನಾದ್ರೂ ADHD ಇದೆಯಾ, ಈ ತರದ ಒಂದು ಪ್ರಶ್ನೆಯನ್ನು ಕೂಡ ಸಾಮಾನ್ಯ ತಂದೆ ತಾಯಿಯು ಕೇಳ್ಕೊಳ್ಳೋ ಹಂಗಾಗಿದೆ. ಅಂದ್ರೆ ಏನು ADHD ಅಂದ್ರೆ, ನಿಜವಾಗಿಯೂ ಇದು ಜಾಸ್ತಿ ಆಗ್ತಾ ಇದೆಯಾ, ಅಥವಾ ನಾವು ಬೇರೆ ಯಾವುದೋ ಒಂದು ತೊಂದರೆಯನ್ನ ADHDಗೆ ಕನೆಕ್ಟ್ ಮಾಡಿಬಿಡ್ತಾ ಇದ್ದೀವಾ? ಇಂತಹ ಎಲ್ಲ ವಿಚಾರಗಳ ಬಗ್ಗೆ ಪರಿಣಿತರಿಂದ ನಮಗೊಂದು ಸಲಹೆ ಬಹಳ ಮುಖ್ಯವಾಗುತ್ತೆ. ಅಂತಹ ಪರಿಣಿತರ ಸಲಹೆ ಬೇರೆ ಯಾರೂ ಅಲ್ಲ, ಮನಃಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ರೂಪಾರಾವ್ ಅವರು. ಈಗಾಗಲೇ ಡಾಕ್ಟರ್ ರೂಪಾರಾವ್ ಅವರ ಒಂದು ವಿಡಿಯೋನ ತಾವೆಲ್ಲರೂ ನೋಡಿದ್ದೀವಿ. ಒಂದ್ ವೇಳೆ ನೀವು ನೋಡದೆ ಹೋದ್ರೂ ಕೂಡ ಅಂಥ ಒಂದು ವಿಡಿಯೋ ಇದ್ದೇ ಇದೆ, ಅದನ್ನು ಕೂಡ ಗಮನಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ ರೂಪಾರಾವ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ನಮಸ್ತೆ ಸುಧಾ ಅವರೇ. ನಾವು ಈ ಹಿಂದೆ ಮಾತಾಡುವಾಗ ಒಂದು ರೆಫರೆನ್ಸ್ ತರ ಬಂತು ADHD ಅನ್ನೋದು. ADHD ಅನ್ನೋ ಪದನ ತುಂಬಾ ಇತ್ತೀಚಿನ ದಿನಗಳಲ್ಲಿ ಬಳಸ್ತಾ ಇದ್ದಾರೆ, ಶಾಲೆಗಳಲ್ಲೂ ಬಳಸ್ತಾ ಇದ್ದಾರೆ. ಪಾಲಕರು ಕೂಡ ಏನ್ ನನ್ನ ಮಗನಿಗೆ ಗೊತ್ತು, ನನ್ನ ಮಗಳಿಗೂ ADHD ಇದೆಯೋ ಏನೋ ಅಂತ ಅವ್ರವರೇ ಹೇಳ್ಕೊಳ್ಳೋ ಹಂಗಾಗಿದೆ. ಏನು ADHD ಅಂದ್ರೆ, ಅದರ ಸಿಂಪ್ಟಮ್ಸು ಜೊತೆಗೆ ನಿಜವಾಗಿಯೂ ಇದು ಜಾಸ್ತಿ ಆಗ್ತಾ ಇದೆಯಾ? ಮೊದಲನೇ ಪ್ರಶ್ನೆ ಫಸ್ಟ್ ADHD ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ADHD ಅಂತ ಹೇಳಿದ್ರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಅಂದ್ರೆ ಇದು ಒಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ ಕರೆಯೋದಕ್ಕೆ ಯೂಶಲಿ ನಾನೇನು ಹೇಳ್ತೀನಿ, ಡಿಸಾರ್ಡರ್ ಅಂತ ಕರಿಬಿಟ್ಟು ಲೇಬಲ್ ಲೆಟ್ ಅಸ್ ನಾಟ್ ಲೇಬಲ್ ಇಟ್ ಅಂತ ಹೇಳ್ತೀನಿ. ಆದ್ರೆ ಡಿಸಾರ್ಡರ್ ಅಂತ ಆಲ್ರೆಡಿ DSM-5 ಅಲ್ಲಿ ಆಗಿದೆ, ರಿಜಿಸ್ಟರ್ ಆಗಿದೆ. ಬಟ್ ಯಟ್ ಐ ವುಡ್ ಲೈಕ್ ಟು ಕಾಲ್ ಇಟ್ ಅಸ್ ಬಿಹೇವಿಯರಲ್ ಇಶ್ಯೂ ಅಂತ ಹೇಳಿ ಕರೆಯೋಣ. ಸೊ ಈಗ ಈ ADHD ನಲ್ಲಿ 3 ತರ ಇದೆ. ಅಂದ್ರೆ 3 ಬಗೆಯ ಜನಗಳಿರ್ತಾರೆ ADHDಗೆ. ಅಂದ್ರೆ ಎಲ್ಲವನ್ನು ADHD ಅಂತ ಹೇಳಕ್ಕಾಗಲ್ಲ. ADHD 3 ಟೈಪ್ ಇದೆ. ಅಂದ್ರೆ ಒಂದು ಕಡಿಮೆ ಅಟೆನ್ಷನ್ಸ್ ಇರೋದು, ಅಥವಾ ಇನ್ನೊಂದು ತುಂಬಾ ಹೈಪರ್ ಆಕ್ಟಿವ್ ಇರೋದು, ಅಥವಾ ಇನ್ನೊಂದು ಬಂದು ಇಂಪಲ್ಸಿವ್, ಸಿಕ್ಕಾಪಟ್ಟೆ ಇಂಪಲ್ಸಿವ್. ಈಗ ಸಾಮಾನ್ಯವಾಗಿ ಅಟೆನ್ಷನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರೆ ಆ ಜನಗಳೇನ್ ಮಾಡ್ತಾರೆ, ಅವ್ರಿಗೆ ಹೈಪರ್ ಆಕ್ಟಿವ್ ಇರ್ಲಿಕ್ಕಿಲ್ಲ, ಅವ್ರು ಇಂಪಲ್ಸಿವ್ ಇರಲ್ಲ. ಬಟ್ ಏನಾದ್ರೆ ಒಂದು ಕೆಲಸ ಮಾಡ್ತಿದ್ರೆ ಅವ್ರಿಗೆ ಅಟೆನ್ಷನ್ಸ್ ಇರಲ್ಲ. ಅಂದ್ರೆ ಅವ್ರು ಯಾವುದೇ ಒಂದು ಕೆಲಸದಲ್ಲಿ ಅಟೆನ್ಷನ್ ತಗೊಳ್ದಲೇ ಇರ್ತಾರೆ. ಇದು ಅಟೆನ್ಷನ್ ಪ್ರಾಬ್ಲಮ್ ಇರೋದು. ಎರಡನೇ ಬಗೆ ಬಂದ್ಬಿಟ್ಟು ಹೈಪರ್ ಆಕ್ಟಿವ್. ಈ ತರ ಮಕ್ಕಳನ್ನ ನೀವು ತುಂಬಾ ನೋಡ್ತೀರಾ, ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ. ಯೂಶಲಿ ಗಂಡ್ ಮಕ್ಳಲ್ಲಿ ಕಾಣಿಸುತ್ತೆ ತುಂಬಾ, ಬಟ್ ಹೆಣ್ಮಕ್ಳಲ್ಲೂ ಅವಾಗವಾಗಿರುತ್ತೆ. ಹೈಪರ್ ಆಕ್ಟಿವ್ ಅಂತ ಹೇಳಿದ್ರೆ ಒಂದ್ ಕಡೆ ಕುತ್ಕೊಳ್ಳಲ್ಲ, ಒಂದ್ ಕಡೆ ನಿಲ್ಲಲ್ಲ, ಅವ್ರಿಗೆ ಅಟೆನ್ಷನ್ ಇಶ್ಯೂ ಇರುತ್ತೆ. ಬಟ್ ಏನಾದ್ರೆ ಬೇಕು ಅಂದ್ರೆ ಅವ್ರು ಅದ್ರ ಬೇಕಾದಷ್ಟು ಅಟೆನ್ಷನ್ ಕೊಡಕ್ ರೆಡಿ ಇರ್ತಾರೆ. ಅಂದ್ರೆ ಅವ್ರಿಗೆ ಇಷ್ಟ ಇರುವಂತಹ ಒಂದು ಟಾಪಿಕ್ ಆದ್ರೆ ನಿಜವಾಗ್ಲೂ ಆಸಕ್ತಿ ಕೊಟ್ಟು ನೋಡ್ತಾರೆ. ಬಟ್ ಹೈಪರ್ ಆಕ್ಟಿವ್ ಇವ್ರನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ತುಂಬಾ ಜನ ಗಂಡ್ ಮಕ್ಳ ಪೇರೆಂಟ್ಸ್ ಇದನ್ನ ಕಷ್ಟಪಡ್ತಾರೆ. ಅಂದ್ರೆ ಕ್ಲಾಸ್ ಅಲ್ಲಿ ಅವ್ರು ಒಂದ್ ಕಡೆ ಕೂತಿರಲ್ಲ. ಟೀಚರ್ 5 ನಿಮಿಷಕ್ಕಿಂತ ಜಾಸ್ತಿ ಕ್ಲಾಸ್ ತಗೊಳ್ತಾ ಇದ್ದಾರೆ, 5 ನಿಮಿಷಕ್ಕಿಂತ ಹೆಚ್ಚು ಮಾತಾಡ್ತಾ ಇದಾರೆ, ಅವ್ರಿಗೆ ಅಲ್ಲಿ ಗಮನ ಕೊಡಕ್ಕಾಗಲ್ಲ. ಅವ್ರಿಗೆ ನೆಕ್ಸ್ಟ್ ಏನು, ಮುಂದೆ ಏನು ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಹೈಪರ್ ಆಕ್ಟಿವ್. ಇನ್ನೊಂದು ಇಂಪಲ್ಸಿವ್. ಈ ಇಂಪಲ್ಸಿವ್ ಕ್ಯಾರೆಕ್ಟರಿಸ್ಟಿಕ್ ಇರೋರಿಗೆ ಡಿಸಿಷನ್ ಕೆಪಬಿಲಿಟಿ ಇರೋದಿಲ್ಲ. ಇಮಿಡಿಯೇಟ್ ಆಗಿ ಏನೋ ಆಯ್ತು, ಡಿಸಿಷನ್ ತಗೋಬೇಕು. ಏನೋ ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಮಾತಾಡ್ಬೇಕು. ಈ ತರ ಆಯ್ತು, ಈ ವಿಷಯ ಕೇಳಿಸ್ಕೊಂತಂದ್ರೆ ನಾವು ಕನ್ನಡನಲ್ಲಿ ಒಂದು ಹೇಳ್ತೀವಲ್ಲ, ಎತ್ತೀತು ಅಂದ್ರೆ ಕೊಟ್ಟಿಗೆಯಲ್ಲಿ ಕಟ್ಟು ಅಂತ. ಇಂಥವ್ರು ಇಂಪಲ್ಸಿವ್. ಅಂದ್ರೆ ಇವ್ರಿಗೆ ಎಮೋಷನ್ಸ್ನು ಕಂಟ್ರೋಲ್ ಮಾಡಕ್ ಬರಲ್ಲ, ಅಂಡ್ ಡಿಸಿಷನ್ಸ್ನಿಗೂ ಒಂದು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಕ್ ಬರಲ್ಲ. ಅಂಡ್ ತುಂಬಾ ಇಂಪಲ್ಸಿವ್ ಆಗಿ ಡಿಸಿಷನ್ಸ್ ತಗೊಳ್ತಾ ಇರ್ತಾರೆ. ಡಿಸಿಷನ್ಸ್ ತಗೊಳ್ಳೋದಾಗ್ಲಿ, ಆಮೇಲೆ ಬೈಯಿಂಗ್ ಇರುತ್ತೆ, ಇಂಪಲ್ಸಿವ್ ಬೈಯಿಂಗ್ ಅಂತ ಹೇಳಿ ಕರಿತೀವಿ. ಇದು ಇವರಿಗೆ ಜಾಸ್ತಿ ಕಳಿಸುತ್ತೆ. ಇದು 3 ಟೈಪ್ಸ್ ADHD ನಲ್ಲಿ. ಸೊ ಸಾಮಾನ್ಯವಾಗಿ ADHD ಇರೋ ಮಕ್ಕಳು ನಿಮಗೆ ಅಪ್ ಟು 8 ಇಯರ್ಸ್ ಅಥವಾ ಮ್ಯಾಕ್ಸಿಮಮ್ 12 ಇಯರ್ಸ್ ಒಳಗಡೆ ನಮ್ಗೆ ಅದು ಕಾಣಿಸಿರ್ಬೇಕು. ಅದು ಒಂದು ಮೊದಲನೇ ಕಂಡೀಷನ್. ಇದರಲ್ಲಿ ಈ 3ರಲ್ಲಿ ಯಾವ್ದಾದ್ರೆ ಒಂದಿರುತ್ತೆ. ಈ 3 ಕಂಡೀಷನ್ಸ್ ಇರುತ್ತೆ ಇದರಲ್ಲಿ. ಹಾಗಾಗಿ ಈಗ ಇದ್ರ ಸಿಂಪ್ಟಮ್ಸ್ ಏನೇ ಅಂದ್ರೆ, ಇವಾಗ ನೀವು ADHD ಯಾವ ವಯಸ್ಸಿನಲ್ಲಿ ನಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ? ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ಸ್ ಅಲ್ಲೇ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಮಗು ತುಂಬಾ ಯೂಶಲಿ ಏನ್ ಹೇಳ್ತಾರೆ, ಫಸ್ಟ್ 6 ಇಯರ್ಸ್ ತನಕ ಎಲ್ಲ ಮಕ್ಕಳು ಹೈಪರ್ ಆಕ್ಟಿವ್ ಇರ್ತಾರೆ, ಅದು ಓಕೆ. ಬಟ್ ಕೆಲವು ಮಕ್ಕಳು ಜಾಸ್ತಿನೇ ಹೈಪರ್ ಆಗಿರ್ತಾರೆ, ಜಾಸ್ತಿನೇ ಇಂಪಲ್ಸಿವ್ ಆಗಿರ್ತಾರೆ, ಅಥವಾ ಅಟೆನ್ಷನ್ ಕೊಡಲ್ಲ ಕರೆದ್ರೆ. ಇಂಥದನ್ನ ನಾವು ಅಬ್ಸರ್ವ್ ಮಾಡ್ತಾ ಬರ್ಬೇಕಾಗತ್ತೆ. ಸೊ ಇದನ್ನ ಆದ್ರೆ ಈ ADHD ಕಾಣಿಸ್ಕೊಳ್ಬೇಕಂದ್ರೆ ನಿಮ್ಗೆ ಫಸ್ಟ್ 8 ಇಯರ್ಸ್ ಒಳಗಡೆ ಕಾಣಿಸ್ಕೊಂಡ್ರೆ ಮಾತ್ರ ADHD. ಆಮೇಲೆ ಅಂದ್ರೆ ಇಟ್ ಮೇ ಬಿ ಬಿಹೇವಿಯರಲ್ ಇಶ್ಯೂ, ನ್ಯೂರಲಾಜಿಕಲ್ ಇಶ್ಯೂ ಅಂತ ಹೇಳಿ ಕರಿತೀವಿ. ಸೊ ಇವಾಗ ಏನಾಗುತ್ತೆ ಅಂದ್ರೆ, ಈ ಸಿಂಪ್ಟಮ್ಸ್ ಯೂಶಲಿ ADHD ಇರೋದೇನಂತ ಅಂದ್ರೆ
ಅಟೆನ್ಷನ್ಸ್ ತುಂಬಾ ಕಡಿಮೆ. ಚಿಕ್ಕ ಮಕ್ಕಳಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಜಾಸ್ತಿ ನೀವು ಮಾತಾಡಕ್ ಹೋದ್ರೆ ಅಥವಾ ಯಾವುದೋ ಒಂದು ಪಿಕ್ಚರ್ ತೋರಿಸಿ ಮಾಡಕ್ ಹೋದ್ರೆ ಅವ್ರಿಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಆಸಕ್ತಿ ತೋರಿಸಲ್ಲ ಯಾವುದೇ ಒಂದು ರೀತಿಲಿ. ಅಥವಾ ಹೈಪರ್ ಆಕ್ಟಿವ್ ಅಂತ ಹೇಳಿದ್ರೆ ಅವ್ರು ಕುತ್ಕೊಳ್ಳೋದಿಲ್ಲ, ಒಂದ್ ಕಡೆ ಕುತ್ಕೊಳ್ಳಲ್ಲ. ಚಿಕ್ಕ ಮಕ್ಳಿದ್ರು ಓಡಾಡ್ತಿರ್ತಾರೆ ದಬ 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 ಅಂತ. ಹಾಗಂತ ನೀವು ಎಲ್ಲಾ ಮಕ್ಕಳನ್ನು ಈ ತರ ಮಾಡ್ತಾರೆ, ಇದು ಕಾಮನ್. ಹಾಗಾಗಿ ನಾವು ಇಂಥ ಒಂದು ಇದೇ ನನ್ ಮಗುಗೆ ADHD ಇರಬಹುದೇನೋ ಅಂತ ಅನ್ಸಿದ್ರೆ ದಯವಿಟ್ಟು ಇವ್ರ ಹತ್ರ ಹೋಗಿ, ನೀವು ತಜ್ಞರ ಹತ್ರ ಹೋಗ್ಬಿಟ್ಟು ನೀವು ಡಿಸಿಷನ್ಸ್ ತಗೊಂಡು ಆಮೇಲೆ ಮಾಡಿ. ಯಾವುದೇ ಮಗುಗೂ ADHD ಅಂತ ಲೇಬಲ್ ಹಾಕಕ್ ಹೋಗ್ಬಾರ್ದು. ಫಸ್ಟ್ ಅದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಹೈಪರ್ ಆಕ್ಟಿವ್ ಮಕ್ಕಳು ADHD ಇರೋದಿಲ್ಲ, ಎಲ್ಲಾ ಇಂಪಲ್ಸಿವ್ ಮಕ್ಕಳು ADHD ಇರೋದಿಲ್ಲ. ಕೆಲವೊಂದು ಬಿಹೇವಿಯರಲ್ ಇಶ್ಯೂ ಇರುತ್ತೆ. ಹಾಗಾಗಿ ADHD ಅನ್ನೋದನ್ನ ನಿಮ್ಗೆ ಆಯಾ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಅವ್ರು ನಿಮ್ಗೆ ಕನ್ಫರ್ಮ್ ಮಾಡೋ ತನಕ ನೀವು ಇದು ಲೇಬಲ್ ಹಾಕಕ್ ಹೋಗ್ಬೇಡಿ. ಆಮೇಲೆ ADHDದು ಕಾಮನ್ ಪೀಪಲ್ಗೆ ಅಂತ ಟೆಸ್ಟ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅದನ್ನ ತಗೊಂಡು ಅದ್ರ ಮೇಲೆ ಬೇಸಿಸ್ ಮೇಲೆ ನೀವು ಡಾಕ್ಟರ್ ಇವ್ರ ಹತ್ರ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಗೋದು ಇಸ್ ಆಲ್ವೇಸ್ ಬೆಟರ್. ಇದು ಸಿಂಪ್ಟಮ್ಸ್ ಆಸ್ ಐ ಟೋಲ್ಡ್ ಯು, ಈ ಎಲ್ಲ ಅವ್ರಿಗೆ ಗಮನ ಕಡಿಮೆ ಇರುತ್ತೆ, ಕೇಂದ್ರೀಕರಿಸಕ್ಕಾಗಲ್ಲ, ಮಾತು ಕೇಳಲ್ಲ. ಆಮೇಲೆ ನೀವೇನೇ ಒಂದು ಅರ್ಧ ಮಾತಾಡ್ತಾ ಇದೀರ ಅಂದ್ರೆ ಇಮಿಡಿಯೇಟ್ ಆಗಿ ಆ ಮಾತನ್ನ ಅವ್ರು ಕಂಟಿನ್ಯೂ ಮಾಡ್ತಾರೆ, ಅವ್ರು ಇದು ಮಾಡಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಅಂಡ್ ಇಂಪಲ್ಸಿವ್ ಬೈಯಿಂಗ್ ಇರುತ್ತೆ, ಕಂಡದ್ದೆಲ್ಲ ಬೇಕು ನಂಗೆ ಅಂದ್ರೆ ಆ ಕಂಟ್ರೋಲ್ ಅಂತ ಹೇಳ್ತಾರಲ್ಲ, ಲೈಕ್ ನಾವು ಒಂದು ಡಿಲೇ ಡಿಸ್ಕೌಂಟಿಂಗ್ ಅಂತ ಒಂದು ಯೂಸ್ ಮಾಡ್ತೀವಿ. ಡಿಲೇ ಡಿಸ್ಕೌಂಟಿಂಗ್ ಅನ್ನೋದು ಸೈಕಾಲಜಿಕಲ್ ಟರ್ಮ್. ಇವಾಗ ಸಾಮಾನ್ಯವಾಗಿ ಶಾರ್ಟ್ ಟರ್ಮ್ ಅಲ್ಲಿ ನಮ್ಗೆ ಏನ್ ಖುಷಿ ಕೊಡುತ್ತೋ ಅದು ಲಾಂಗ್ ಟರ್ಮ್ ಅಲ್ಲಿ ಹ್ಯಾಪಿನೆಸ್ ಕೊಡಲ್ಲ, ಪ್ರಾಬ್ಲಮ್ಸ್ ಕೊಡುತ್ತೆ. ಯಾವ್ದು ಲಾಂಗ್ ಟರ್ಮ್ ವೆಯ್ಟ್ ಮಾಡ್ತೀವೋ ಅವಾಗ ಖುಷಿ ಕೊಡುತ್ತೆ, ಬಟ್ ಇವಾಗ ಕಷ್ಟ ಪಡ್ಬೇಕು. ಅದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಇರ್ತವೆ. ಈ ಡಿಲೇ ಡಿಸ್ಕೌಂಟಿಂಗ್ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟ್ ಪ್ರಕಾರ ಏನ್ ಮಾಡಿದ್ರು, ಒಂದು ಹಾಲಲ್ಲಿ ಒಂದಷ್ಟು ಜನ ಮಕ್ಕಳನ್ನ ಕೂರಿಸಿ ಅವ್ರ ಮುಂದೆ ಚಾಕ್ಲೇಟ್ಸ್ ಇಟ್ಟಿದ್ರು, ಮ್ಯಾಶ್ ಮೆಲ್ಲೋ ಇಟ್ಟಿದ್ರು. ಸೊ ಅದನ್ನೆಲ್ಲ ಕೂತು ಮಕ್ಕಳನ್ನ ಒಂದ್ ರೂಮ್ ಅಲ್ಲಿ ಬಿಟ್ಟಿದ್ರು. ಅವ್ರು ಏನ್ ಹೇಳಿದ್ರು, ನೀವು ಇವಾಗ ತಿಂದ್ರೆ, ಈಗ ಒಂದ್ ಚಾಕ್ಲೇಟ್ ತಿಂದ್ರೆ, ನೀವು ಇವಾಗ ತಿಂದರೆ ನೀವು ಕೂತಿದ್ರೆ ನಿಮ್ಗೆ 2 ಚಾಕ್ಲೇಟ್ ಕೊಡ್ತೀವಿ, ಆಫ್ಟರ್ 5 minutes 3-4 ಚಾಕ್ಲೇಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ವೆಯ್ಟ್ ಮಾಡಿ ಅಂತ. ಎಲ್ಲಾರು ಕೂತಿದ್ರು, ಚಿಕ್ಕ ಮಕ್ಳಲ್ವಾ, ಎಲ್ಲ ಒಬ್ಬೊಬ್ರು ನೋಡ್ತಾ ಇದ್ರು, ತಗೊಳ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಯಾರಿಗೆ ಇಂಪಲ್ಸಿವ್ನೆಸ್ ಇತ್ತೋ ಆ ಮಕ್ಕಳು ತಗೊಂಡ್ಬಿಟ್ರು. ದೇ ಡಿಡ್ಂಟ್ ವಾಂಟ್ ಅನದರ್ 3-4. ಆಮೇಲೆ 3-4 ಸಿಗುತ್ತೆ ಅಂತ ಆ ಚಾಕ್ಲೇಟ್ಗೆ ವೆಯ್ಟ್ ಮಾಡ್ತಿರ್ಲಿಲ್ಲ. ಕೆಲವರು ವೆಯ್ಟ್ ಮಾಡಿದ್ರು. ಆ ಮಕ್ಕಳನ್ನ ಆಫ್ಟರ್ 20 years ಅಬ್ಸರ್ವ್ ಮಾಡಿದ್ರು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ. ಅವಾಗ ಏನ್ ಗೊತ್ತಾಯ್ತು, ಯಾರ್ಯಾರು ಇಂಪಲ್ಸಿವ್ ಆಗಿ ಈಗಲೇ ಚಾಕ್ಲೇಟ್ ಬೇಕು ಅಂತ ಹೇಳಿ ತಿಂದ್ರಲ್ಲ, ಆ ಮಕ್ಕಳು ಜೀವನದಲ್ಲಿ ಒಂದು ದಾರಿ ತಪ್ಪಿದ್ರು, ಇಲ್ಲಾಂದ್ರೆ ಬಿಸ್ನೆಸ್ ಲಾಸ್ ಮಾಡ್ಕೊಂಡಿದ್ರು, ಈ ತರ ಏನೋ ಒಂದಲ್ಲ ಒಂದು ಇಶ್ಯೂ ಜೀವನದಲ್ಲಿ ಅನುಭವಿಸಿದ್ರು. ಯಾರು ವೆಯ್ಟ್ ಮಾಡಿ ಹೋದ್ರೋ ಆ ಮಕ್ಕಳು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬಂದಿದ್ರು. ಸೊ ಇದು ನಾವು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು. ಹಾಗಾಗಿ ಯೂಶಲಿ ಮಕ್ಕಳು ಇಂಪಲ್ಸಿವ್ ಇದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಟು ಅವ್ರಿಗೆ ಬಿಹೇವಿಯರಲ್ ಕೋಪ್ ಅಪ್ ಹೇಳ್ಕೊಡ್ಬೇಕು. ಈವನ್ ADHD ಇದೆ ಅಂತ ಹೇಳಿದ್ರು ಅವ್ರಿಗೆ ಬಿಹೇವಿಯರ್ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡೋದಕ್ಕೆ ತಜ್ಞರ ಸಹಾಯ ಬೇಕಾಗತ್ತೆ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಅವ್ರಿಗೆ ADHD ಇಲ್ಲ, ಇಂಪಲ್ಸಿವ್ ಇದ್ದಾರೆ ಅಂತ ಅಂದ್ರೂ ಅವ್ರಿಗೆ ಬಿಹೇವಿಯರಲ್ ಅಡ್ಜಸ್ಟ್ಮೆಂಟ್ ಕಲ್ತ್ಕೊಳ್ಳೇಬೇಕು. ಇದು ಪ್ರತಿ ಪೇರೆಂಟ್ಸ್. ಇನ್ನೊಂದು ಕ್ವಶನ್ ಕೇಳಿದ್ರಿ ನೀವು, ಈಗಿನ ಜಾಸ್ತಿ ಆಗ್ತಾ ಇದೆಯಾ ಅಂತ. 100%. ನಾನು ಹೋದ ಎಪಿಸೋಡ್ ಅಲ್ಲಿ ಹೇಳಿದ ಹಾಗೆ ಮಕ್ಕಳಿಗೆ ನಾವು ಇಂಪಲ್ಸಿವ್ನೆಸ್ ಕಲಿಸ್ಬಿಟ್ಟಿದೀವಿ, ಮೊಬೈಲ್ ಕಲಿಸ್ಬಿಟ್ಟಿದೆ, ಮೊಬೈಲ್ ಟಿವಿ ಕಲಿಸಿದೆ. ಯಾಕಂದ್ರೆ ಎಲ್ಲ ಅವ್ರಿಗೆ ಅಂಗೈಯಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಆರ್ಡರ್ ಮಾಡಿದ್ರೆ, ಈಗ ಮೊದಲು ಒಂದು ಏನಾದ್ರು ತಿಂಡಿ ಬೇಕಂದ್ರೆ ನಾವು ಹೋಗಿ ತಗೊಂಡ್ಬರ್ಬೇಕಿತ್ತು, ಇವಾಗ ಆರ್ಡರ್ ಮಾಡಿದ್ರೆ ಸಿಗುತ್ತೆ. ಕರೆಕ್ಟಾ? ಸೊ ಎವ್ರಿಥಿಂಗ್ ಇಸ್ ಪಾಸಿಬಲ್ ಅನ್ನುವಾಗ ಇಂಪಲ್ಸಿವ್ನೆಸ್ ನ ಪ್ರಪಂಚ ಇದು ಹೇಳ್ಕೊಡ್ತಿದೆ. ಹಾಗಂತ ಅವ್ರು ADHD ಇರಲೇಬೇಕು ಅಂತಲ್ಲ, ಬಟ್ ಇಂಪಲ್ಸಿವ್ನೆಸ್ ಮತ್ತೆ ಹೈಪರ್ ಆಕ್ಟಿವ್ನೆಸ್ ಅಂತೂ ತುಂಬಾ ಜಾಸ್ತಿ. ಹೈಪರ್ ಆಕ್ಟಿವ್ನೆಸ್ ಕಡಿಮೆ ಇದೆ, ಇಂಪಲ್ಸಿವ್ನೆಸ್ ಜಾಸ್ತಿ ಇದೆ. ಅಂದ್ರೆ ಇದು ಬಿಹೇವಿಯರಲ್ ಇಶ್ಯೂಸ್ ಆಗಿ ಇವಾಗ ಆಗಿರುತ್ತೆ. ಸೊ ಎಲ್ರಿಗೂ ADHD ಇದೆ ಅಂತ ಅರ್ಥ ಅಲ್ಲ, ಇಂಪಲ್ಸಿವ್ನೆಸ್ ಜಾಸ್ತಿ ಇದೆ. ಇದು ಮಾತ್ರ ಅಬ್ಸರ್ವ್ ಮಾಡಿರುವಂತಹ ವಿಷಯಗಳು. ಓಕೆ, ಹಾಗಾದ್ರೆ ಇದನ್ನ ಹೇಗೆ ಕರೆಕ್ಟ್ ಮಾಡ್ಕೊಳ್ಬಹುದು? ಓಕೆ, ಇಂಪಲ್ಸಿವ್ನೆಸ್ ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ ಇದು ಫಸ್ಟ್ ಅಬ್ಸರ್ವ್ ಮಾಡಬೇಕು. ನಾನು ಲಾಸ್ಟ್ ಎಪಿಸೋಡ್ ವೆಯ್ಟ್ ಮಾಡಿ, ತುಂಬಾ ಇಂಪಾರ್ಟೆಂಟ್, ವೆಯ್ಟ್ ಮಾಡಿಸಿ. ಈಗ ಮಗು ನಂಗೆ ಏನಾದ್ರು ಇವಾಗ ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಮನೆಗೆ ಬರುತ್ತೆ, ಸ್ಕೂಲಿಂದ ಬರುತ್ತೆ, ನಂಗೆ ಹಸುವಾಗ್ತಾ ಇದೆ ಏನಾದ್ರು ಬೇಕು ಅಂದ್ರೆ 5 ನಿಮಿಷ ಇಲ್ಲ 10 ನಿಮಿಷ ವೆಯ್ಟ್ ಮಾಡಿ ಕೊಡಿ, ಇಮಿಡಿಯೇಟ್ ಆಗಿ ಕೊಡ್ಬೇಡಿ. ಇದೊಂದನ್ನ ನೀವು ಅಲ್ಲಿಂದ ಚಿಕ್ಕ ವಯಸ್ಸಿನ ಬದಲಾವಣೆ ಮಾಡ್ಕೊಂಡ್ ಬನ್ನಿ, ಮಗು ಆಟೋಮೆಟಿಕ್ ಆಗಿ ಕಲಿಯುತ್ತೆ. ಇವಾಗ ಅಯ್ಯೋ ಬಂದ್ಯಾಪ, ಹಸುವಾಗಿದ್ಯಾ, ತಗೋ ಅಂತ ಹೇಳಿ ಕೊಡ್ತಾ ಇದ್ದಾಗ ಓಕೆ, ಅದಕ್ಕೆ ಏನು ಕೇಳ್ದಲೇನೆ ಎಲ್ಲ ಸಿಗುತ್ತೆ ಅಂದ್ವಾಗ
ಆ ವೇಟಿಂಗ್ ಇದು ಕಡಿಮೆ ಆಗ್ತಾ ಹೋಗುತ್ತೆ, ಆ ವೇಟಿಂಗ್ ಟೈಮ್ ಕಡಿಮೆ ಆಗುತ್ತೆ. ನಾವೇನಂತ ಹೇಳಿದ್ರೆ ಈವನ್ 5 ಮಿನಿಟ್ಸ್ ಬೇಡ, 5 ಸೆಕೆಂಡ್ಸ್ ಡಿಲೇ ಮಾಡಿ ಅಂತ 5 ಸೆಕೆಂಡ್ಸ್ ರೂಲ್ ಅಂತ ಇರುತ್ತೆ. ಇದು ಎಲ್ಲರೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದೇ ಒಂದು ಎಮೋಷನ್ನ ಇಮ್ಮಿಡಿಯೇಟ್ ಆಗಿ ನಿಮಗೆ ಲೈಕ್ ಇಫ್ ಯು ಫೀಲ್ ನೀವು ಇಂಪಲ್ಸಿವ್ ಆಗಿದ್ದೀರಾ, ನಿಮ್ದು ಎಮೋಷನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಅನ್ಸಿದ್ರೆ, ಎಮೋಷನಲಿ ಬೇಗ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ ಅಂದಾಗ ನೀವು ಇದನ್ನ ಮಾಡಿ 5 ಸೆಕೆಂಡ್ಸ್. ಆ ಎಮೋಷನ್ನ 5 ಸೆಕೆಂಡ್ಸ್ ಮಾತ್ರ ಹೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ ಕೌಂಟ್ 1 2 3 4 5 ಸೆಕೆಂಡ್ಸ್ ಕೌಂಟ್ ಮಾಡಿ. ಆ ಎಮೋಷನ್ ಸ್ಲೋ ಆಗಿ ಕಡಿಮೆ ಆಗಿರುತ್ತೆ. ನಿಮ್ಗೆ ಏನಾದ್ರೆ ಒಂದು ತಿಂಡಿ ತಿನ್ಬೇಕು ಇಮಿಡಿಯೇಟ್ ಆಗಿ ಅಂದ್ರೂ 5 ಸೆಕೆಂಡ್ಸ್ ಕೌಂಟ್ ಮಾಡಿ ಆಮೇಲೆ ತಗೊಳ್ಳಿ, ನಿಮ್ದು ಅರ್ಜ್ ಕಡಿಮೆ ಆಗುತ್ತೆ. ಇದೇ ರೂಲ್ಸ್ನ ಮಕ್ಕಳಿಗೂ ಸಹ ನೀವು ಯೂಸ್ ಮಾಡ್ಕೊಳ್ಳಿ. 5 ಸೆಕೆಂಡ್ಸ್ ಅಥವಾ 5 ಮಿನಿಟ್ಸ್ ಡಿಲೇ ಮಾಡಿ. ಆ ಮಗು ಏನೋ ಕೇಳ್ತು ನಿಮ್ಗೆ, ನಂಗೆ ಇದು ಬೇಕು ಅಂದ್ರೆ 1 ವಾರ ಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿ. ನಿಮ್ಮ ಹತ್ರ ದುಡ್ಡಿದೆ, ಬಟ್ ಯಾಕೆ ಇಮಿಡಿಯೇಟ್ ಆಗಿ ಕೊಡಿಸ್ತೀರಾ? 1 ವಾರ ಬಿಟ್ಟು ಕೊಡಿಸಿ. ಅರ್ಜೆಂಟ್ ಇಲ್ಲ ಅಂದ್ರೆ 1 ವಾರ ಬಿಟ್ಟು ಕೊಡಿಸಿ. ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್. ಯಾವುದೇ ಒಂದು ಮಕ್ಳಿಗೆ ನೀವು ಕೊಡಬೇಕು ಅಂತ ಅನ್ಸಿದ್ರೆ ಅದು ಅರ್ಜೆಂಟ್ ಇರಬೇಕು, ಇಲ್ಲ ಇಂಪಾರ್ಟೆನ್ಸ್ ಇರಬೇಕು. ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಬೇಗ ಕೊಡಿಸೋದಿಲ್ಲ, ವೆಯ್ಟ್ ಮಾಡಿ ಕೊಡಿಸಿ. ಸೊ ಇದನ್ನ ಮಾಡಿದ್ರೆ ಇಂಪಲ್ಸಿವ್ನೆಸ್ನ ನಾವು ಸ್ಲೋ ಆಗಿ ಕಡಿಮೆ ಮಾಡ್ಕೊಬೋದು. ಬಟ್ ಇದೇ ರೂಲ್ಸು ADHD ಮಕ್ಕಳಿಗೆ ಆಗಲ್ಲ. ADHD ರಿಯಲ್ಲೇ ಆಗಿರೋ ಮಕ್ಕಳಿಗೆ ಅವ್ರಿಗೆ ಒಬ್ಬೊಬ್ರದ್ದು ಕೇಸ್ ಬೈ ಕೇಸ್ ನಾವು ಸ್ಟಡಿ ಮಾಡಿ ನಾವು ಪೇರೆಂಟ್ಸ್ಗೆ ಸಪ್ರೇಟ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಅಂದ್ರೆ ಅದಕ್ಕೆ ಅಂದ್ರೆ ವೈದ್ಯರ ಇಂಟರ್ವೆನ್ಷನ್ ಬೇಕೇ ಬೇಕು, ನಮ್ಗೆ ಇಂಟರ್ವೆನ್ಷನ್ ಬೇಕು. ಬಟ್ ನಾನಿಲ್ಲಿ ಹೇಳ್ತಾ ಇರೋದು ಇಂಪಲ್ಸಿವ್ ಇರುವಂತಹ ಮಕ್ಕಳು, ಅಂದ್ರೆ ಬರೀ ADHD ಇಲ್ದಲೇನೆ ಇಂಪಲ್ಸಿವ್ ಆಗಿದ್ದಾರೆ ಅಂದ್ರೆ ತಕ್ಷಣಕ್ಕೆ ಏನೋ ಬೇಕು, ಹಠ ಮಾಡ್ಬೇಕು, ಹಠ ಮಾಡ್ತಾರಲ್ವಾ, ನಂಗೆ ಈಗ್ಲೇ ಬೇಕು, ನಂಗೆಲ್ಲ ನನ್ಗೆ ಬೇಕು ಹಾಗೆ ಹೀಗೆ ಅನ್ನೋರ್ನ ವೆಯ್ಟ್ ಮಾಡಿಸಿ. ವೆಯ್ಟ್ ಮಾಡ್ಸೋದ್ ಕಲ್ಸಿ. ನಮ್ಮ ಅಪ್ಪ ಅಮ್ಮ ನಮ್ಗೇನೋ ಕೊಡ್ಸಿಲ್ಲ, ನಾನು ಇಮಿಡಿಯೇಟ್ ಆಗಿ ಹಾಕಿ ನನ್ನ ಮಗುಗೆ ಕೊಡಿಸ್ಬೇಕು ಅನ್ನೋ ಇದೊಂದು ಇದೆ ಎಲ್ಲ ತಂದೆ ತಾಯಿಗಳು. ಇನ್ನೊಂದು ನೀವು ಇದು ಹೇಳ್ತಾ ಇರುವಾಗ ನನಗೊಂದು ಅನಿಸ್ತಾ ಇದೆ ಮೇಡಮ್, ತುಂಬಾ ಜನಕ್ಕೆ ಏನೋ ಕುಡಿಸ್ದೆ ಹೋದ್ರೆ ಎಲ್ಲಿವರೆಗೆ ಹೋಗ್ತಾರೆ ಅಂತಂದ್ರೆ ಕೆಟ್ಟ ಆಲೋಚನೆಯೇ ಬರುತ್ತೆ, ಸುಯಿಸೈಡ್ ಮಾಡ್ಕೊಳ್ಳುವವರೆಗೂ ಹೋಗ್ತಾ ಇದ್ದಾರೆ. ಇದನ್ನ ನಾವು ಇವತ್ತು ಓದ್ತಾ ಇದ್ದೀವಿ. ಕರೆಕ್ಟ್. ಈ ಭಯ ಪಾಲಕರಿಗೆ ಕಾಡ್ತಾ ಇರುತ್ತೆ. ಎಸ್, ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇದು ಸುಸೈಡ್ ಅಥವಾ ಸೆಲ್ಫ್ ಹಾರ್ಮಿಂಗ್. ನಾನು ಎಷ್ಟು ಜನ ಮಕ್ಕಳನ್ನ ನೋಡಿದೀನಿ, ಅವರಿಗೆ ಚಾಕು ಇಟ್ಕೊಂಡು ಅವ್ರ ಅಪ್ಪ ಅಮ್ಮನಿಗೆ ಹೆದರ್ಸ್ತಾ ಇರ್ತಾರೆ, ನಾನು ಇಲ್ಲಿ ಚುಚ್ಕೊಂಡ್ಬಿಡ್ತೀನಿ ನೋಡಿ, ಕಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಹೀಗೆ ಅಂತ. ಇಲ್ಲಿ ಒಂದು ಏನಂತ ಹೇಳಿದ್ರೆ ಅವ್ರ ಆ ಟೆಂಡೆನ್ಸಿ ಬರೋದಿಕ್ಕೆ ಪೇರೆಂಟ್ಸೇ ಕಾರಣ. ಯಾಕೆ ಅಂದ್ರೆ ಅವ್ರು ನಾನೇನೋ ಮಾಡ್ಕೊಂಡ್ಬಿಡ್ತೀನಿ ಅಂತ ತಕ್ಷಣ ಅಯ್ಯೋ ಬೇಡಪ್ಪ ನನಗೆ ಏನ್ ಬೇಕೋ ಹೇಳಿ ತಗೊಳ್ತೀನಿ, ಅಲ್ಲಿವರು ಕೇರ್ ಮಾಡ್ತಿರಲ್ಲ. ಅಂದ್ರೆ ಈಗ ಹುಡುಗ ಹೇಳ್ತಾನೆ, ಈಗ ಒಂದು ಎಕ್ಸಾಂಪಲ್, ಒಬ್ಬ ಹುಡುಗನ್ಗೆ ಯಾವ್ಯಾವ ತರ ಟೀನೇಜರ್ಸ್, ಇದು ಟೀನೇಜರ್ಸ್ ಜಾಸ್ತಿ ಯಾವ ತರ ಟೀನೇಜರ್ಸ್ ಇರ್ತಾರೆ ಅಂದ್ರೆ, ಕಾಲೇಜಲ್ಲಿ ಕ್ಲಾಸಲ್ಲಿ ಹುಡುಗಿ ಸರಿಯಾಗಿ ಮಾತಾಡ್ತಿಲ್ಲ ಅಥವಾ ಹುಡುಗಿ ಬಿಟ್ಟು ಹೋಗ್ಬಿಟ್ಲು, ಈ ತರ ಒಂದು ವಿಷಯಕ್ಕೇನೆ ಬೇಜಾರ್ ಮಾಡ್ಕೊಳ್ಳೋರು ಇರ್ತಾರೆ. ಅಥವಾ ಸ್ಕೂಲ್ಗೆ ಹೋಗೋದಿಲ್ಲ ಅಂತಾರೆ, ಅಥವಾ ಟ್ರಿಪ್ ಹೋಗ್ಬೇಕು, ಅಥವಾ ನನಗೆ ಒಂದು ಲ್ಯಾಪ್ಟಾಪ್ ಬೇಕು, ಈ ಒಂದು ಇಂಥ ಸಣ್ಣ ಸಣ್ಣ ವಿಷಯಕ್ಕೂ ಸೆಲ್ಫ್ ಹಾರ್ಮ್ ತನಕ ಹೋಗ್ತಾರೆ. ಇಲ್ಲೆಲ್ಲ ನಾನು ಏನ್ ಪ್ಯಾಟರ್ನ್ ನೋಡ್ತಾ ಇದ್ದೀನಿ ಅಂದ್ರೆ, ಪೇರೆಂಟ್ಸ್ ಕೊಡಿಸ್ಕೊಂಡ್ ಬರ್ತಿರ್ತಾರೆ, ಯಾವ್ದೋ ಒಂದು ಟೈಮ್ ಅಲ್ಲಿ ಕೊಡ್ಸಲ್ಲ, ಇವಾಗ ಆಗಲ್ಲ ಅಂತ. ಅವಾಗ ಅವ್ನಿಗೆ ಏನ್ ಮಾಡ್ತಾನೆ, ನೀನ್ ಹಿಂಗೆ ಮಾಡ್ತಾನೆ, ನಾನು ಬಾಲ್ಕನಿಂದ ಬಿದ್ಬಿಡ್ತೀನಿ ಅಂತಾರೆ. ಬಾಲ್ಕನಿಂದ ಅವೆಲ್ಲ ಯಾಕೆ ಮಾತಾಡ್ತೀಯಾ, ಹಂಗೆಲ್ಲ ಮಾತಾಡಬಾರ್ದು ಅಂತ ಇವ್ರು ಉಪದೇಶ ಅಡ್ವೈಸ್ ಮಾಡಕ್ ಹೋಗ್ತಾರೆ. ಅಡ್ವೈಸ್ ಮಾಡಿದಾಗ ಅವ್ನಿಗೆ ಏನ್ ಅನ್ಸುತ್ತೆ, ಓಕೆ ನನಗೆ ಅಟೆನ್ಷನ್ ಸಿಗ್ತಾ ಇದೆ, ಇದನ್ನ ನಾನು ಜಾಸ್ತಿ ಮಾಡಿದ್ರೆ, ಈ ಬಿಹೇವಿಯರ್ ಜಾಸ್ತಿ ತೋರಿಸಿದ್ರೆ ನನಗೆ ಅಟೆನ್ಷನ್ ಸಿಗುತ್ತೆ, ನಾನೇನ್ ಕೇರ್ ಮಾಡ್ತಾ ಇಲ್ಲ. ಸೊ ಅವ್ರೇನ್ ಮಾಡ್ತಾರೆ, ದೇ ಟೆಂಡ್ ಟು ಕಂಟಿನ್ಯೂ ದಿಸ್. ಯೂಶಲಿ ನಾನು 2-3 ಜನ ಹುಡುಗರು ಯಾರು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೋದವ್ರು ಕೇಳಿದಾಗ, ಒಬ್ಬ ಹುಡುಗ ಏನ್ ಮಾಡಿದಾನೆ, ಅವ್ರ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿದಾನೆ, ಅವ್ರ ಅಪ್ಪ ಅಮ್ಮ ಕೇಳಿಲ್ಲ, ಅವ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿ, ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಫ್ರೆಂಡಿಗೆ ಕಾಲ್ ಮಾಡಿ ತೋರಿಸ್ತಾ ಇದ್ದಾನೆ. ಯಾಕೆ ತೋರಿಸ್ದೆ, ನೀನೇ ಮಾಡ್ಕೋಬೋದಿತ್ತಲ್ಲ ಅಂತ, ಅಟ್ಲೀಸ್ಟ್ ದೇ ಕ್ಯಾನ್ ಸೇವ್ ಮೀನಾ ಅಂತ. ಆಯ್ತಾ? ಹಾಗೇನೆ ಇನ್ನೊಬ್ಬ ಹುಡುಗನು ಅಷ್ಟೇ, ನಾನು ಹೇಳ್ತಾನೆ, ನಾನು ಸೆಲ್ಫ್ ಹಾರ್ಮ್ ಮಾಡ್ಕೋತೀನಿ, ನಾನು ಸೂಸೈಡ್ ಮಾಡ್ಕೊಳ್ಳಲ್ಲ, ಸೆಲ್ಫ್ ಹಾರ್ಮ್ ಮಾಡ್ಕೋತೀನಿ ಅಂತ. ಇದೆಲ್ಲ ಏನಕ್ಕೆ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅಟೆನ್ಷನ್ ಸಿಕ್ಬಿಟ್ಟು ಓಕೆ 2 ತರ ಇರುತ್ತೆ. ಅಟೆನ್ಷನ್ ಸಿಗ್ಬೇಕು ಅಂತಾನೆ ಮಾಡುವಂತ ಮಕ್ಳು ಇರ್ತಾರೆ, ಕೆಲವರು ರಿಯಲಿ ಡಿಪ್ರೆಸ್ಡ್ ಆಗಿರ್ತಾರೆ, ಅವ್ರದ್ದು ಬೇರೆ ತರ ಇರುತ್ತೆ. ಬಟ್ ಈ ಒಂದು ಏನೋ ಬೇಕು ಅಂತ ಹೇಳಿ ಮಾಡ್ಕೊಳಕ್ ಹೋಗ್ತಾರಲ್ಲ, ಅವ್ರದ್ದು ಬೇರೆ ಅಟೆನ್ಷನ್ ಅಂಡ್ ಅವ್ರಿಗೆ ಏನ್ ಬೇಕೋ ಅದಕ್ಕೊಂದು ಮಾಡ್ಕೊಳಕ್ಕೆ ತಾಂತ್ರ. ನಾನು ಹೇಳ್ತೀನಿ, ವೇಟ್ ಮಾಡಿ, ನಿಮ್ಮ ಮಗ ಹಂಗ್ ಮಾಡ್ಕೊಳ್ತೇನೆ ಅಂದ್ರೆ ಅವ್ನ ಮುಂದೆ ಕೂತ್ಕೊಳ್ಳಿ, ಅವ್ನ ಮುಂದೆ ಕೂತಿರಿ ನೀವು, ಹಿ ವಿಲ್ ನಾಟ್ ಡೂ ಎನಿಥಿಂಗ್. ನೀವು ಅವ್ನ ಮುಂದೆನೆ ಕೂತ್ಕೊಂಡು ಅವ್ನ ಜೊತೆನೆ ಕೂತ್ಕೊಂಡು ಏನೋ ಮಾಡ್ಕೊಳಕ್ ಹೋಗಲ್ಲ. ಸೊ ಅವರು ಏನ್ ಮಾಡ್ತಾರೆ, ಅಯ್ಯೋ ಬೇಡ 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 ಅಂದಾಗ ಅವ್ರಿಗೆ ಎಮೋಷನಲಿ ತುಂಬಾ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅವ್ನು ನಿಜವಾಗ್ಲೂ ಕಟ್ ಮಾಡ್ಕೊಂಡ್ಬಿಟ್ರು ಮಾಡ್ಕೊಳ್ತಾನೆ. ಸಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮ್ಮ ಮಗನೋ ಮಗಳ ಕೈಯಲ್ಲಿ ಚಾಕು ಇಟ್ಕೊಂಡ್ಬಿಟ್ಟಿದ್ದಾರೆ, ನೋಡು ನೀನ್ ಕೊಡ್ಸ್ತೀಯಾ ಇಲ್ವಾ, ಇಲ್ಲ ನೋಡು ನಾನು ಮಾಡ್ಕೋತಾ ಇದೀನಿ ಅಂದಾಗ, ನೀವು ಅವನಿಗೆ ಸರಿಯಾಗಿ ನೀವು ಕಿರ್ಚ್ಕೊಳ್ಳೋದು, ನೀನ್ ಹಾಗ್ ಮಾಡ್ಬೇಡ ಹೀಗ್ ಮಾಡ್ಬೇಡ ಅಂದಾಗ ಅವನಲ್ಲಿ ಅದು ಇನ್ನೂ ಅರೋಸ್ ಆಗ್ತಾ ಇರುತ್ತೆ. ಓಕೆ ನಾನು ಮಾಡ್ಕೋಬಹುದು,
ಮಾಡ್ಕೊಳ್ಬೇಕು ಓಹೋ. ದೆನ್ ಹಿ ಮೇ ಗೆಟ್ ಇನ್ ಟು ಇಟ್. ಹ್ಮ್. ಕಾಮ್ ಆಗಿ ಕುತ್ಕೊಳ್ಳಿ, ಕೂಲ್ ಆಗಿ ಕುತ್ಕೊಳ್ಳಿ, ಹ್ಮ್. ಇದು ಮಾಡಬೇಡಿ, ನೋಡು ನಿನ್ಗೆ ಏನ್ ಬೇಕೋ ನಾವು ಮಾಡೋಣ, ದಯವಿಟ್ಟು ಕುತ್ಕೋ ಫಸ್ಟ್. ಹ್ಮ್. ಅಂದ್ರೆ ಅವನನ್ನ ಶಾಂತಗೊಳಿಸ್ಬೇಕು. ಅವ್ನ ಬಿಹೇವಿಯರ್ ನ ನೀವು ಗಮನನೇ ಕೊಡ್ಬೇಡಿ. ವೆರಿ ಇಂಪಾರ್ಟೆಂಟ್. ಅವ್ನಿಗೆ ಏನಂದ್ರೆ ದಿಸ್ ಇಸ್ ಮೈ ಬಿಹೇವಿಯರ್ ಅಂಡ್ ದೇ ಆರ್ ಗಿವಿಂಗ್ ದ ಅಟೆನ್ಷನ್ ಅಂತ ಬರುತ್ತೆ. ಹ್ಮ್. ಇದನ್ನ ನೀವು ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಕಾಮ್ ಆಗ್ಬೇಕು. ಅಲ್ವಾ? ಪೇರೆಂಟ್ಸ್ ಕಾಮ್ ಆಗ್ದಲೇ ಇದ್ರೆ ಮಕ್ಕಳು ಕಾಮ್ ಆಗಲ್ಲ. ಅವರು ಆ ಅಪ್ಪ ಅಮ್ಮ ಏನ್ ಮಾತಾಡ್ತಿರೋದ ಕೇಳಿಸ್ಕೊಳ್ಳಲ್ಲ, ಕಿರ್ಚಾಟ ಮಾತ್ರ ಕೇಳಿಸ್ಕೊಳ್ತಿರ್ತಾರೆ. ಹಾಗಾಗಿ ಈ ಒಂದು ಆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್. ಪ್ರೀತಿಯ ವೀಕ್ಷಕರೇ, ಕೇಳ್ತಾ ಕೇಳ್ತಾ ನಾನು ಕೂಡ ಎಷ್ಟು ತನ್ಮಯ ಆಗೋದೆ ಅಂದ್ರೆ, ಮಕ್ಕಳ ಬಿಹೇವಿಯರನ್ನ ನಾವು ಬೇರೆ ಬೇರೆ ನೆಲೆಯಿಂದ ಹೇಗೆ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳು ಕಿರ್ಚ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಸುಮ್ಮನೆ ಇರಿಸೋದಕ್ಕೆ ನಾವಿನ್ನೂ ಜೋರಾಗಿ ಕಿರ್ಚ್ತಾ ಇರ್ತೀವಿ. ಹಾಗೆ ಮಾಡಬೇಡ್ವೋ ಅಂತ ಅಂತಿರ್ತಾ ಇರ್ತೀವಿ. ಆದರೆ ಅದು ಅಲ್ಲ ಪರಿಹಾರ ಅನ್ನೋದನ್ನು ಡಾಕ್ಟ್ರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಪೇರೆಂಟ್ ಆಗಿ, ತಂದೆ ತಾಯಿಯಾಗಿ ನಾವು ಕಲ್ತ್ಕೊಳ್ಬೇಕಾದಂಥದ್ದು ಎಷ್ಟು ವಿಚಾರಗಳಿವೆ ಅಲ್ಲ. ಸಮಸ್ಯೆ ಇರುವಂತಹ ಮಕ್ಕಳ ತಂದೆ ತಾಯಿಗಳಿಗಾಗಿಯೇ ಇಂಥ ಎಪಿಸೋಡ್ಸ್ಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಇದುವರೆಗೂ ಸಾಮಾನ್ಯ ಸಮಸ್ಯೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಹಲವಾರು ರೀತಿಯ ವಿಡಿಯೋಗಳನ್ನು ಮಾಡಿದ್ವಿ. ಆದರೆ ಇನ್ನು ಮುಂದೆ ತುಂಬ ಸ್ಪೆಸಿಫಿಕ್ ಆದಂತಹ ಸಮಸ್ಯೆಗಳನ್ನು ಇಟ್ಕೊಂಡು ವಿಡಿಯೋಗಳನ್ನು ಮಾಡ್ತೀವಿ. ಆಗ ಯಾವ ಚಾಲೆಂಜಸ್ಸನ್ನು ನಮ್ಮ ಮಗು ಫೇಸ್ ಮಾಡ್ತಾ ಇದೆ ಅನ್ನೋದು ಒಂದು ಅರ್ಥವಾಗುತ್ತೆ. ಎರಡನೇದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಕಂಡುಕೊಳ್ಳೋ ಹಾಗಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೈಹಿಕವಾದ ತೊಂದರೆಗಳು ಇದ್ದಾಗ ಹೇಗೆ ನಾವು ವೈದ್ಯರಲ್ಲಿ ಹೋಗ್ತೀವೋ, ಮಾನಸಿಕ ತೊಂದರೆ ಇದ್ದಾಗ ಕೂಡ ಅಷ್ಟೇ ಸಹಜವಾಗಿ ನಾವು ವೈದ್ಯರನ್ನ ಭೇಟಿ ಮಾಡೋದು ಅಗತ್ಯ ಮತ್ತು ಅನಿವಾರ್ಯ. ಮತ್ತು ಅದರಲ್ಲಿ ಮುಚ್ಚಿಡಬೇಕಾದ, ಅಯ್ಯೋ ಏನೋ ಆಗೋಯ್ತು ಎಂದು ಆತಂಕ ಪಡಬೇಕಾದ ಅಗತ್ಯ ಇಲ್ಲವೇ ಇಲ್ಲ. ಭರವಸೆಯ ನಿಜವಾದ ಆಶಯವೇ ಇದು. ಭರವಸೆ ನಿಮ್ಮ ಮನೆಯಲ್ಲಿ ಬಂದಂಥ ಒಬ್ಬ ಸ್ನೇಹಿತನ ಹಾಗೆ ನೀವು ಬರ್ಮಾಡ್ಕೊಂಡಿದ್ದೀರಿ. ಭರವಸೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಭರವಸೆಯನ್ನು ಮುನ್ನಡೆಸ್ತಾ ಇದ್ದೀರಿ. ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ದಯವಿಟ್ಟು ಹಂಚಿಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳು ಬಹಳಷ್ಟು ಜನರಿಗೆ ತಲುಪೋ ಹಾಗಾಗಲಿ. ಧನ್ಯವಾದ.